ಏನ್ಷಿಯಂಟ್ ಡೇಸ್ ಇಂದನೂ ನಮ್ಮ ಇಂಡಿಯಾ ಮಸಾಲೆಗಳಿಗೆ ಫುಲ್ ಫೇಮಸ್. ಹಿಸ್ಟರಿಯಲ್ಲಿ ನೋಡಿದ್ರೆ 7th ಸೆಂಚುರಿಯಿಂದನೂ ನಮ್ಮ ಇಂಡಿಯಾದಿಂದ ಮಸಾಲೆಗಳನ್ನ ಬೇರೆ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಅಷ್ಟು ಫೇಮಸ್ ಆಗಿದ್ದ ಮಸಾಲ ಈಗ ಪಾಯ್ಸನ್ ಆಗಿದೆ. ಹಾಂಗ್ಕಾಂಗ್ ಹಾಗೂ ಸಿಂಗಾಪುರಲ್ಲಿ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಿದ್ದ ಮಸಾಲಾನ ಬ್ಯಾನ್ ಮಾಡಿದ್ದಾರೆ. MDH ಗ್ರೂಪ್ಸ್ ಮಸಾಲ ಮತ್ತೆ ಎವರೆಸ್ಟ್ ಫಿಶ್ ಕರಿ ಮಸಾಲಾನ ಬ್ಯಾನ್ ಮಾಡಿದ್ದಾರೆ. ಈ ಎರಡೂ ಕಂಪನಿ ಮಸಾಲೆಯಲ್ಲೂ ಇಥಿಲಿನ್ ಆಕ್ಸೈಡ್ ಪರ್ಮಿಸಿಬಲ್ ಲಿಮಿಟ್ ಗಿಂತ ಜಾಸ್ತಿ ಇರೋದ್ರಿಂದ, ಜೊತೆಗೆ ಈ ಇಥಿಲಿನ್ ಆಕ್ಸೈಡ್ ಅಲ್ಲಿ ಕ್ಯಾನ್ಸರ್ ಕಾಸಿಂಗ್ ಪ್ರಾಪರ್ಟಿ ಇರೋದ್ರಿಂದ ಈ ಮಸಾಲೆನ ಬ್ಯಾನ್ ಮಾಡಿದ್ದಾರೆ. ಇನ್ನು ಇಥಿಲಿನ್ ಆಕ್ಸೈಡ್ ಇಂದ ಹಾಗೂ ಹೆಲ್ತ್ ಎಫೆಕ್ಟ್ಸ್ ಬಂದು DNA, ಬ್ರೈನ್ ಹಾಗೂ ನರ್ವಸ್ ಸಿಸ್ಟಮ್ ನ ಡ್ಯಾಮೇಜ್ ಮಾಡುತ್ತೆ. ಜೊತೆಗೆ ರಿಪ್ರೊಡಕ್ಟಿವ್ ಡಿಸಾರ್ಡರ್ ಹಾಗೂ ಬ್ರೆಸ್ಟ್ ಕ್ಯಾನ್ಸರ್ ನ ಕಾಸ್ ಮಾಡುತ್ತೆ. ಇಥಿಲಿನ್ ಆಕ್ಸೈಡ್ ಅಲ್ಲಿ ಫ್ಲೇಮೇಬಲ್ ಪ್ರಾಪರ್ಟಿ ಇದೆ. ಜಸ್ಟ್ ಅಬೌಟ್ 10.7 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲಿ ಇದನ್ನ ಸ್ಟೋರ್ ಮಾಡಿದ್ರೆ ಕಲರ್ಲೆಸ್ ಗ್ಯಾಸ್ ನ ಎಮಿಟ್ ಮಾಡುತ್ತೆ. ಅಷ್ಟು ಡೇಂಜರಸ್ ಇದೆ ಈ ಇಥಿಲಿನ್ ಆಕ್ಸೈಡ್. ಏನೇ ಆದ್ರೂ ಮನೆಯಲ್ಲಿ ಪ್ರಿಪೇರ್ ಮಾಡೋ ಮಸಾಲಾನೇ ಬೆಸ್ಟ್. ದ ಫಸ್ಟ್ ವೆಲ್ತ್ ಇಸ್ ಆಲ್ವೇಸ್ ಹೆಲ್ತ್. ನಿಮಗೆ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.